ಪಾಟ್ ಎಲ್ಲ ಎತ್ತಾಕಿ ಮಾಡ್ದಲ್ಲ ಅದಕ್ಕೆ. ಹಾಂ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಮ್ಮ ಪಾಪು ಮೊದಲನೇ ದಿನ ಸ್ಕೂಲ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ರಜನ ಇವತ್ತು ಸ್ಕೂಲು ಚಿನ್ನಿ ನಿನಗೆ? ಇವತ್ತು ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿದೆ, ಏಕೆಂದರೆ ಅವತ್ತು ಗುರುವಾರ ಆಗಿತ್ತು. ಸೊ 5th ಅಂದರೆ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ದಿನವೇ ಅವ್ರದ್ದು ಸ್ಕೂಲ್ ಸ್ಟಾರ್ಟ್ ಆಗಿತ್ತು. ಸೂಪರ್. ಬೆಳಗ್ಗೆನೇ ಎದ್ದು ಅವಳನ್ನ ರೆಡಿ ಮಾಡಿಸಿ ಫಸ್ಟು ತಿಂಡಿ ಎಲ್ಲ ರೆಡಿ ಮಾಡಿದೆ. ಅವಳಿಗೆ ಫ್ರೆಶ್ ಅಪ್ ಮಾಡಿಬಿಟ್ಟು ಆಮೇಲೆ ಯೂನಿಫಾರ್ಮ್ ಹಾಕೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಮೊದಲೇ ಯೂನಿಫಾರ್ಮ್ ಹಾಕ್ಬಿಟ್ರೆ ಆಮೇಲೆ ಹತ್ಕಿದ್ಬಿಟ್ರೆ ಮೊದಲನೇ ದಿನವೇ ಅಂತ ಅಂದ್ಬಿಟ್ಟು. ಇನ್ನೊಂದ್ಸರಿ ಓಂ ನಮಃ ಶಿವಾಯ ನಮಃ ಶಿವಾಯ ಹಲ್ಲ ಹಲ್ಲ ಬೋಲೆ ನಮಃ ಶಿವಾಯ. ಗುಂಡು ವೆರಿ ಗುಡ್ ವೆರಿ ಗುಡ್. ತಿನ್ನಮ್ಮ ಬಂಗಾಡ. ಅಯ್ಯೋ ನನ್ಯೋ. ಓಕೆ ಅಪ್ಪ ಫೋನ್ ಮಾಡೋಣ. ಸರಿ. ಸೊ ಅದಾದಮೇಲೆ ಅವಳನ್ನ ರೆಡಿ ಮಾಡಿಸ್ದೆ, ತಿಂಡಿ ತಿನ್ನಿಸ್ಬಿಟ್ಟೆ ಯೂನಿಫಾರ್ಮ್ ಹಾಕ್ತೆ. ಆಮೇಲೆ ಹತ್ಕಿತ್ಬಿಟ್ರೆ ಅಂದ್ಬಿಟ್ಟು ನೋಡಿ ಅವರ ಸ್ಕೂಲಲ್ಲಿ ಎನ್ವೈರ್ಮೆಂಟ್ ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಅವತ್ತೇ ಮೊದಲನೇ ದಿನವೂ ಆಗಿತ್ತು. ಸೊ ನಾನು ಹೋಗೋಷ್ಟರಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾಯಿದ್ರು. ಯಾಕೆಂದರೆ ಅವತ್ತು ನಾನು ಆಟೋದಲ್ಲಿ ಹೋಗಿದ್ದಿದ್ದು, ನಮ್ಮ ಮನೆಯವ್ರು ಬೆಂಗಳೂರಿಗೆ ಹೊರಟೋಗ್ಬಿಟ್ಟಿದ್ರು ಅಂತ ಅಂದ್ಬಿಟ್ಟು. ಸೊ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾಯಿದ್ರು. ಅದಾದಮೇಲೆ ಹೋಗಿರೋ ಅವ್ರಿಗೆಲ್ಲರಿಗೂ ಒಂದೊಂದು ಗಿಡಗಳನ್ನ ಕೊಟ್ಟರು. ಹೋದ ವರ್ಷವೂ ಸೇಮ್ ಇದೇ ಥರನೇ ಮನಿ ಪ್ಲ್ಯಾಂಟ್ ಕೊಟ್ಟಿದ್ರು. ಸೊ ಈ ವರ್ಷವೂ ಅದೇ ಥರನೇ ಪ್ಲ್ಯಾಂಟ್ಸ್ನ ಕೊಟ್ಟರು ಅಂತ ಹೇಳ್ಬೋದು ಎಲ್ಲರಿಗೂ. ಸೊ ಮಕ್ಳಿಗೂ ಅಲ್ಲಿ ಹೊಸದಾಗಿ ಜಾಯ್ನ್ ಆಗಿರ್ತಾರಲ್ಲ ಅವ್ರಿಗೆ ಇವ್ರಿಗೆ ಎಲ್ರಿಗೂ ಈ ಥರ ಫಸ್ಟ್ ಡೇ ಆಫ್ ಸ್ಕೂಲ್ ಬಗ್ಗೆ ಅವ್ರಿಗೆ ಒಂದು ಆ್ಯಕ್ಟಿವಿಟೀಸ್ ಮಾಡಿಸ್ತಾಯಿದ್ರು ಅಂತ ಹೇಳ್ಬೋದು. ಸೊ ಮೊದಲನೇ ದಿನ ಅಲ್ವಾ, ಎಷ್ಟೊಂದು ಮಕ್ಕಳಿಗೆ ತುಂಬ ಭಯ ಪಟ್ಕೊಂಡಿರ್ತಾರೆ, ಅದೆಲ್ಲ ಹೋಗಲಿ ಅಂತ ಸುಮ್ಮನೆ ಒಂದು ಆ್ಯಕ್ಟಿವಿಟಿ ಥರ ಮಾಡಿಸ್ತಾರೆ. ಬಟ್ ಇವರೆಲ್ಲರೂ ನಮ್ಮ ಪಾಪು ಜೊತೆಯವರು. ಸೊ ಇವರೆಲ್ಲ ಇದು 2ನೇ ವರ್ಷ. ನಾನು ಪಾಪನ ಕರ್ಕೊಂಡೋಗ್ಬಿಟ್ಟಿದ್ದು ಒಂದು 9:45 10 ಗಂಟೆ ಅಷ್ಟರಲ್ಲಿ ಬಿಟ್ಟೆ. ನೆಕ್ಸ್ಟ್ 12 ಗಂಟೆಗೆ ಕರ್ಕೊಂಡೋಗ್ಬಿಡಿ, ಮೊದಲನೇ ದಿನ ಅಲ್ವಾ ಅಂತೇಳಿದರು. ಸೊ ಅದಕ್ಕೆ ಮತ್ತೆ ನನ್ನ ಮನೆಗೆ ಆಟೋದಲ್ಲಿ ಹೋಗಿ ವಾಪಸ್ ಬರೋ ಅಷ್ಟರಲ್ಲಿ ಸುಮ್ಮನೆ ಆಟೋ ಚಾರ್ಜ್ ಎಲ್ಲ ವೇಸ್ಟು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಒಂದು 12 ಗಂಟೆ ತನಕ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ. ಹೆಂಗೋ 10:30 11 ಗಂಟೆ ಹತ್ತಿರ ಆಗಿತ್ತು, ಇನ್ನು 1 ಅವರ್ ತಾನೇ ಅಂದ್ಬಿಟ್ಟು ನಾನು ಸ್ವಲ್ಪ ರೇಷನ್ ಎಲ್ಲ ತೊಗೊಬರೋಕ್ಕೆ ಹೋಗಬೇಕಾಯಿತು. ಸೊ ಅದಕ್ಕೇ ನಾನು ಅಲ್ಲೇ ನಿಯರೆಸ್ಟ್ ಒಂದು ರೇಷನ್ ಅಂಗಡಿಗೆ ಹೋಗ್ಬಿಟ್ಟೆ. ಒಂದು 10:30 ಅಷ್ಟರಲ್ಲಿ ನಾನು ಇಲ್ಲಿ ಬಂದೆ. ಸೊ 11:30 ತನಕನೂ ಕೂಡ ನಿಧಾನಕ್ಕೆ ಏನೇನು ಬೇಕು ಅಂತ ನೋಡಿಕೊಂಡು ಶಾಪಿಂಗ್ ಮಾಡಿದೆ ಅಂತ ಹೇಳ್ಬೋದು. ಸೊ ಅಲ್ಲಿ ಯಾವ್ಯಾವ್ದು ಬೇಕು ಬೇಡ ಅಂತ ಅಂದ್ಕೊಂಡು ಸ್ವಲ್ಪ ಜನನೂ ಕಡಿಮೆ ಇದ್ದಿದ್ದರಿಂದ ಸೊ ನಾನು ನಿಧಾನಕ್ಕೆ ಶಾಪಿಂಗ್ ಮಾಡಿದೆ ಅಂತ ಹೇಳ್ಬೋದು. ಸೊ ಎಲ್ಲನೂ ಐಟಮ್ಸ್ಗಳನ್ನೂ ತೊಗೊಂಡು ಆಟೋದಲ್ಲೇ ಅವ್ರ ಸ್ಕೂಲ್ ಹತ್ರ ಬಂದೆ. ಆಮೇಲೆ ಪಾಪನೂ ಆಟೋಗೆ ಹತ್ತಿಸ್ಕೊಂಡು ನೋಡಿ ಪ್ಲ್ಯಾಂಟ್ ಇದ್ದೇನೆ ಅವ್ರು ಕೊಟ್ಟಿದ್ದು. ಸೊ ಅವಳನ್ನ ಆಟೋಗೆ ಹತ್ತಿಸ್ಕೊಂಡು ಮನೆಗೆ ಹೋದೆ ಅಂತ ಹೇಳ್ಬೋದು. ಸೊ ಅದೇ ಥರ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಈ ಥರ ಪರಿಸ್ಥಿತಿಗಳು ಈ ಥರ ಆಗುತ್ತೆ. ನಮ್ಮ ಮನೆಯವ್ರು ಬೆಂಗಳೂರಲ್ಲಿದ್ರಲ್ಲ, ಸೊ ಅದಕ್ಕೋಸ್ಕರನೇ ನಾನೇ ಆಟೋದಲ್ಲಿ 2 ಟೈಮು ಅವಳನ್ನ ಕರ್ಕೊಂಡೋಗಿ ಬಂದೆ. ಸೊ ಅದಾದಮೇಲೆ ನೋಡಿ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ, ಬಟ್ ಒಣಗಾಕಿರಲಿಲ್ಲ. ಸೊ ಮೇಲ್ಗಡೆ ಹೋಗಿ ಬಟ್ಟೆ ಒಣಗಾಕೋಣ ಅಂದ್ಬಿಟ್ಟು ಬಟ್ಟೆ ಒಣಗಾಕಿ ಹಂಗೆ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬಂದೆ. ಇವಳು ಅಷ್ಟರಲ್ಲಿ ಜ್ಯೂಸ್ ಅಂತ ಇದ್ಲು. ಸೊ ಅಲ್ಲಿ ಇವಳಿಗೂ ಬೇಕಾಗಿರೋವಂಥ ಸ್ಕೂಲ್ ಶುರು ಆಯ್ತಲ್ವ, ಸೊ ಇವಳಿಗೂ ಏನೇನು ಬೇಕು ಅಂತ ಎಲ್ಲ ಐಟಮ್ಸ್ ತಂದಿದ್ದೆ ಅಂಗಡಿಯಿಂದ. ಸೊ ಇವಳಿಗೆ ಟ್ಯಾಂಗ್ ಮಾಡಿಕೊಟ್ಟೆ ಸ್ವಲ್ಪ. ಸೊ ಇವಳಿಗಿಷ್ಟ ಈ ಥರ ಎಲ್ಲ ಲಿಕ್ವಿಡ್ ಐಟಮ್ಸು, ಫ್ರೆಶ್ ಜ್ಯೂಸು ಮಾಡಿಕೊಡ್ತೀನಿ. ಎಮರ್ಜೆನ್ಸಿಗೆ ಏನಾದರೂ ಕೇಳಿದ್ರೆ ಈ ಥರ ಮನೇಲಿ ಫ್ರೂಟ್ಸ್ ಇಲ್ಲದೇ ಇದ್ದಾಗ, ಯಾಕೆಂದರೆ ಜ್ಯೂಸಲ್ಲಿ ಇವಳು ಬರೀ ಆರೆಂಜ್ ಜ್ಯೂಸ್ ಜಾಸ್ತಿ ಕೊಟ್ಟಿದ್ದು. ಸೊ ಜ್ಯೂಸ್ ಮಾಡಿಕೊಟ್ಟೆ. ಏನು ಹೇಳ್ದಲ್ಲ ಸಾರಿ ಅಮ್ಮ. ಓಕೆ. ಸಾರಿ ಅಮ್ಮ. ಬೆಳಗ್ಗೆಯಿಂದ ಪಾಟ್ ಎಲ್ಲ ಎತ್ತಾಕಿ ಮಾಡ್ದಲ್ಲ ಅದಕ್ಕೆ. ಹಾಂ ಇನ್ನೊಂದ್ಸರಿ ಮಾಡ್ತೀಯಾ ಆ ಥರ? ಹಾಂ ಇನ್ನೊಂದ್ಸರಿ ಗಲಾಟೆ ಮಾಡ್ತೀಯಾ? ಗಲಾಟೆ ಮಾಡ್ತೀಯಾ? ಬೇಡ. ಸೊ ಅದಾದಮೇಲೆ ಮಧ್ಯಾಹ್ನ ಸ್ವಲ್ಪ ಹಾಗೆಯೇ ಸೂಪ್ ಥರ ಮಾಡಿಕೊಡೋಣ ಅಂತಂದ್ಬಿಟ್ಟು ಸೂಪ್ ಥರ ಮಾಡ್ತಾಯಿದ್ದೆ. ಏಕೆಂದರೆ ಅವಳಿಗೆ ಆಲ್ರೆಡಿ ಶಾವಿಗೆ ಉಪ್ಪಿಟ್ಟು ಹಾಕಿ ಕಳಿಸಿದ್ನಲ್ಲ ಬಾಕ್ಸ್ಗೆ. ಸೊ ಅದನ್ನು ಅಲ್ಲಿ ತಿನ್ನಿಸಿದ್ರು.
ಸೊ ಇನ್ನೇನು ಲೈಟಾಗಿ ಏನಾದರೂ ಒಂದು ಈಗ ಸೂಪ್ ಆದರೆ ಫುಲ್ಲು ಲಿಕ್ವಿಡು ಆಗಿರಲ್ಲ, ಮತ್ತು ಹೊಟ್ಟೆ ತುಂಬ ಥರ ಜಾಸ್ತಿ ಹೆವಿನೂ ಅಂತ ಅನಿಸಲ್ಲ. ಸೊ ಅದಕ್ಕೋಸ್ಕರ ಮಾಮೂಲಿ ಮೈಲ್ಡಾಗಿರುತ್ತಲ್ಲ ಅಂದ್ಬಿಟ್ಟು ನಾನು ಸೂಪ್ ಮಾಡಿದೆ. ಸುಮ್ಮನೆ ಸೂಪ್ ಮಿಕ್ಸ್ ತಂದಿದೆ ಅಷ್ಟೇ. ಸೊ ನೋಡೋಣ ಇವಳು ಕುಡಿತಾಳ ಅಂತ ಅಂದ್ಬಿಟ್ಟು, ಯಾಕೆಂದರೆ ಮನೇಲೂ ಮಾಡ್ಬೋದು, ನೋ ಪ್ರಾಬ್ಲಮ್. ಕಾರ್ನ್ ಸ್ಟ್ರಾಚ್ ಎಲ್ಲ ಹಾಕ್ಬಿಟ್ಟು ನಾವು ವೆಜ್ ಸೂಪ್ಸು ಮನೇಲೂ ಮಾಡ್ಕೊಬೋದು, ಟೊಮೊಟೊ ಸೂಪ್ಸ್ ಎಲ್ಲ. ಸೊ ಇದು ಕುಡಿತಾಳ ನೋಡೋಣ ಅಂತಂದ್ಬಿಟ್ಟು ನಾನು ಕಾರ್ನ್ ಸೂಪು ಮತ್ತು ವೆಜ್ ಸೂಪ್ ತಂದಿದ್ದೆ, ಮಿಕ್ಸ್ ತಂದಿದ್ದೆ. ಸೊ ಅವಳು ಕುಡಿದ್ಲು, ಏನಿಲ್ಲ. ಬಟ್ ಅದಕ್ಕೆ ಬ್ರೆಡ್ ಹಾಕ್ಕೊಂಡು ಟ್ರೈ ಮಾಡಿದ್ರೆ ಅದು ಇಷ್ಟಪಡಲಿಲ್ಲ ಅಷ್ಟೇ. ಸೊ ಇವಳು ಅದೇನೇ ಇದು ಇನ್ಸ್ಟಾಗ್ರಾಮಲ್ಲಿ ಇತ್ತಲ್ಲ, ಸೊ ಅದೇ ಥರ ನಾವು ಟ್ರೈ ಮಾಡೋಣ ಅಂತ ಮಾಡಿದೆ. ಸೊ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು, ಇವಳಿಗೂ ಕೂಡ ಇಷ್ಟ ಆಯಿತು. ಸೊ ಮನೇಲೂ ಕೂಡ ಇದನ್ನು ಮಾಡ್ಬೋದು, ಏನೋ ಪ್ರಾಬ್ಲಮ್. ಬಟ್ ಎಮರ್ಜೆನ್ಸಿಗೆ ಅಂತಂದಾಗ ಇವಳು ಕುಡಿತಾಳೋ ಇಲ್ವೋ ಅಂತ ಟ್ರಯಲ್ ನೋಡೋಕ್ಕೆ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಒಂದು ಮಿಕ್ಸ್ ಮಾಡಿದೆ ಹಾಗೇ. ಸೊ ಚೆನ್ನಾಗಾಗಿತ್ತು, ಇವಳಿಗೂ ಇಷ್ಟ ಆಯಿತು ಅಂತ ಹೇಳ್ಬೋದು. ಸೊ ಇವಳಿಗೂ ಇದು ಸ್ವಲ್ಪ ಟ್ರೈನ್ ಅಪ್ ಆಗಲಿ ಸೂಪ್ ಬಗ್ಗೆ, ಏಕೆಂದರೆ ಮನೇಲಿ ಮಾಡಿದ್ದೆವು ಹೊರಗಡೆ ಅಷ್ಟು ಟೇಸ್ಟ್ ಇಲ್ಲದೇ ಇದ್ದರೆ ಅಕಸ್ಮಾತ್ ಕುಡಿಯೋಲ್ಲ. ನೋಡಿ ಇಷ್ಟಪಟ್ಲು ಆಮೇಲೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಸುಮ್ಮನೆ ಹಂಗೆ ಟ್ರಯಲ್ ಕೊಟ್ಟೆ ಅಷ್ಟೇ. ಸೂಪ್ ಅಂತೂ ಇವಳು ತುಂಬ ಇಷ್ಟಪಟ್ಟು ಕುಡಿತಾಳೆ. ಅಂದರೆ ಬೇರೆ ಬೇರೆದು ಇವಾಗ ಸಾಂಬಾರುಗಳೇ ಒಂದೊಂದು ತುಂಬ ಟೇಸ್ಟ್ ಇದ್ದರೆ ಅವಳು ಆ ಥರ ಕುಡಿತಾಳೆ. ಈಗ ಚಿಕನ್ ಸೂಪ್ಸು, ಸೊ ಆ ಥರದ್ದೆಲ್ಲ. ಸೊ ಇದನ್ನು ನೋಡೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಜಸ್ಟು ಟ್ರೈ ಮಾಡಿದೆ. ಇಷ್ಟಪಟ್ಲು. ಬಟ್ ನಾನು ಬ್ರೆಡ್ ಕ್ರಮ್ಸ್ ಹಾಕ್ತಾರಲ್ಲ, ಸೊ ಆ ಥರ ಟ್ರೈ ಮಾಡಿದೆ. ನನಗಿಷ್ಟ ಆಯಿತು, ಯಾಕೆಂದರೆ ನಾವು ಹೊರಗಡೆ ರೆಸ್ಟೋರೆಂಟ್ಸ್ಗೆಲ್ಲ ಹೋದಾಗ ತೊಗೋತೀವಲ್ಲ, ಬ್ರೆಡ್ ಕ್ರಮ್ಸ್ನ ಜೊತೆಗೆ ಹಾಕ್ಬಿಟ್ಟು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಅದು ಆ್ಯಕ್ಚುಲಿ. ಸೊ ಅದೇ ಥರ ಟ್ರೈ ಮಾಡಿದೆ. ಬಟ್ ಇವಳಿಗೆ ಇಷ್ಟ ಆಗಲಿಲ್ಲ ಅದು, ಯಾಕೆಂದರೆ ಬ್ರೆಡ್ ಕ್ರಮ್ಸು ಅದಕ್ಕೆ ಡಿಪ್ ಆದ ತಕ್ಷಣ ಸ್ವಲ್ಪ ಮೆತ್ತೆ ಥರ ಫೀಲ್ ಆಗುತ್ತಲ್ಲ, ಸೊ ಅದಕ್ಕೆ ಇವಳಿಗೆ ಇಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ. ಸರಿ ಆಯಿತು ಬಿಡು ಅಂದ್ಬಿಟ್ಟು ಬರೀ ಸೂಪ್ನೇ ಕುಡಿಸ್ದೆ. ನೋಡಿ ಇದು ಮಿಕ್ಸ್ ಮಾಡಿದೆ, ಬಟ್ ಆ್ಯಕ್ಚುಲಿ ಅವಳಿಗೆ ಅದು ಅಷ್ಟು ಇದಾಗಲಿಲ್ಲ. ಸೊ ಬರೀ ಸೂಪ್ನೇ ಇಷ್ಟಪಟ್ಲು ಅವಳು. ಸೊ ಮಧ್ಯಾಹ್ನ ಮಾಮೂಲಿ ಶಾವಿಗೆ ಉಪ್ಪಿಟ್ಟು ಇತ್ತಲ್ಲ, ಸೊ ಅದನ್ನೇ ಸ್ವಲ್ಪ ತಿಂದ್ವಿ ಒಂದು 2:30 ಅಷ್ಟರಲ್ಲಿ. ಸೊ ಅದಾದಮೇಲೆ ರಾತ್ರಿಗೆ ರೊಟ್ಟಿ ಮಾಡಿದ್ದೆ. ಸೊ ರೊಟ್ಟಿ ಮಾಡಿಬಿಟ್ಟು ಬೆಂಡೆಕಾಯಿ ಗೊಜ್ಜು ಮಾಡಿಬಿಟ್ಟು ಹಾಗೆ ಮ್ಯಾಂಗೋ ಇತ್ತು, ಸೊ ಮ್ಯಾಂಗೋ ಕಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ರಾತ್ರಿ ರೊಟ್ಟಿನ ಆಯಿತು. ಅದಾದಮೇಲೆ ಇನ್ನೇನು ಮಲ್ಕೊಳ್ಳೋಣ ಅನ್ನಷ್ಟರಲ್ಲಿ ಅವಳು ಬಂದು ಕತೆ ಹೇಳ್ಕೊಡಿ, ಸ್ಟೋರಿ ಹೇಳ್ಕೊಡಿ ಅಂತ ಅಂದ್ಕೊಂಡು ಬಂದು ಸ್ಟೋರಿ ಬುಕ್ ಓದಿದೆ. ಸ್ಟೋರಿ ಬುಕ್ ತಗೊಂಡು ಏನು ಮಾಡಲಮ್ಮ? ಹಾಂ ಹೇಳ್ಕೊಡ್ಬೇಕಾ? ಹೇಳ್ಕೊಡ್ಬೇಕು ಅಮ್ಮ ಸ್ಟೋರಿ ಬುಕ್. ಸರಿ ಸರಿ ಸ್ಟೋರಿ ಬುಕ್ ಹೇಳು. ಸ್ಟೋರಿ ನೀನು ಹೇಳ್ಕೊಡು ಚಿನ್ನ ಮಮ್ಮಿಗೆ. ಹೇಳ್ಕೊಡ್ತೀಯಾ? ನಾವು ಕುರು ಹೇಳು ಮತ್ತೆ. ಇಟ್ಸ್ ಇದ್ರ ಹೆಸ್ರೇನು ಹೇಳು? ಆಯಿತು. ಮೀ ಓಕೆ. ಸ್ಪಾಟ್ ಯಾರಮ್ಮ? ಸ್ಪಾಟ್ ಆರ್ ಸೊ ಅದಾದಮೇಲೆ ಸ್ಟೋರಿ ಎಲ್ಲ ಹೇಳಿಸ್ಕೊಂಡು ಮಲ್ಕೊಂಡ್ಲು. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು. ಸೊ ತುಂಬ ಆಲ್ಮೋಸ್ಟ್ 1.5 months 2 months ಗ್ಯಾಪ್ ಆದಮೇಲೆ ಮತ್ತೆ ಸ್ಕೂಲ್ಗೆ ಹೋಗೋವಂಥದ್ದು. ಏಕೆಂದರೆ ಅವಳು ಆ ಟೈಮಲ್ಲಿ ಮಕ್ಕಳು ತುಂಬ ಒಬ್ಬೊಬ್ಬರು ಎಂಥೂಸಿಯಾಸಮಿಂದ ಹೋಗ್ತಾರೆ, ಒಬ್ಬೊಬ್ಬರು ಅದ್ರ ಹಿಂದಿನ ದಿನ ಅಥವಾ ಅದರ ಹಿಂದಿನ ಒಂದು 2 days ಬ್ಯಾಕು ಬಟ್ಟೆಗಳು ಅಥವಾ ಏನಾದರೂ ಒಂದು ಐಟಮ್ಸ್ಗಳು ತೊಗೊಳ್ತೀವಲ್ಲ, ಶೂಸ್ ಇರ್ಬೋದು, ಬುಕ್ಸು, ಸೊ ಆ ಥರ ಎಲ್ಲ ತೊಗೊಟ್ಟಾಗ, ಬ್ಯಾಗೆಲ್ಲ ತೊಗೊಟ್ಟಾಗ ಒಂದು ಸ್ವಲ್ಪ ಅವ್ರಿಗೆ ಒಂದು ಹೋಗಬೇಕು ಅನ್ನೋ ಥರ ಒಂದು ಝೀಲ್ ಇರುತ್ತೆ. ಸೊ ಆ ಥರನೂ ಕೂಡ ಹೋಗ್ತಾರೆ ಮಕ್ಕಳು. ಬಟ್ ಒಬ್ಬೊಬ್ಬರು ಮಾತ್ರ ಇಷ್ಟು ದಿನ ಮನೆಗೆ ಹೋಗ್ಬಿಟ್ಟಿರ್ತಾರಲ್ಲ, ಮತ್ತೆ ಸ್ಕೂಲ್ಗೆ ಹೋಗೋಕ್ಕೆ ಸ್ವಲ್ಪ ಹಿಂದೇಟಾಗ್ತಾರೆ, ಅಳ್ತಾರೆ ಅಂತ ಹೇಳ್ಬೋದು. ಸೊ ಇವಳೇನು ಅಳ್ಳಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ನಾನೇ ಒಂಚೂರು ಅವಳನ್ನ ರೆಡಿ ಮಾಡಿ ತಿಂಡಿ ಆಗೋ ತನಕನೂ ಯೂನಿಫಾರ್ಮ್ ತೋರಿಸ್ಲಿಲ್ಲ. ಅದಾದಮೇಲೆ ಹೋಗೋ ಟೈಮಲ್ಲಿ ಯೂನಿಫಾರ್ಮ್ ಹಾಕ್ಸ್ಕೊಂಡು ಇವತ್ತು ಚಾಕ್ಲೇಟ್ ಕೊಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ. ಸೊ ಅದರಿಂದ ಅವಳೇನು ಅಳ್ಳಿಲ್ಲ ಅಂತ ಹೇಳ್ಬೋದು. ಸೊ ಅಲ್ಲಿ ಹೋದ ತಕ್ಷಣ ಅಲ್ಲೂ ಅವ್ರಿಗೆ ಮೊದಲನೇ ದಿನ ಬೇಜಾರಾಗದೇದಂಗೆ ಅವರು ಏನೇನೋ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿರ್ತಾರಲ್ಲ, ಸೊ ಅದರಿಂದ ಅವಳಿಗೆ ಇನ್ನೂ ಖುಷಿ ಆಯಿತು. ಜೊತೆಗಳಿಗೊಂದು ಗಿಫ್ಟ್ ಕೊಟ್ರಲ್ಲ ಪ್ಲ್ಯಾಂಟ್ಸು, ಸೊ ಅದು ಕೂಡ ಅವಳಿಗೆ ಖುಷಿ ಆಯಿತು ಅಂತ ಹೇಳ್ಬೋದು. ಸೊ ಮಕ್ಕಳೆಲ್ಲ ಇದೇ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಮೊದಲನೇ ದಿನ ಒಂದು ವಾರ ಅವಳಿಗೆ ಸ್ವಲ್ಪ ಬೇಗನೆ ಮಧ್ಯಾಹ್ನದ ಹೊತ್ತೆ ಬೇಗ ಬಿಡೋಕ್ಕೆ ಹೇಳಿದ್ದಾರೆ. ಜೊತೆಗೆ ಹೋಮ್ವರ್ಕು ಅಷ್ಟೇ ಜಾಸ್ತಿ ಏನೂ ಇಲ್ಲ, ಬರೀ ತುಂಬಾ ಕಡಿಮೆ ಹೋಮ್ವರ್ಕ್ ಕೊಡೋಕ್ಕೂ ಕೂಡ ಮಾಡ್ತಾಯಿದ್ದಾರೆ. ಮತ್ತು ದಿನ ಅವ್ರ ಕೈ ಮೇಲೆ ಸ್ಟಾರ್ ಹಾಕೋದು, ಸೊ ಈ ಥರ ಎಲ್ಲ ಒಂದು ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದಾರೆ. ಅದರಿಂದ ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.